ಬಾ ಸುಮ್ಮನೆ ಏನು ಮಾತಾಡ್ಬೇಡ. ಏನಾಯ್ತಕ್ಕ? ಎಲ್ಲಿ ಹೋಗಿದ್ಲು ಇವಳು? ದೇವಸ್ಥಾನ ಹಿಂದೆ ಬಾವಿ ಇಲ್ವಾ, ಅಲ್ಲಿ ಬೀಳಕ್ಕೆ ಹೋಗಿದ್ಲು. ಯಾಕಿಂಗ್ ಮಾಡಕ್ ಹೋದೆ ಮಗಳೇ? ಇನ್ನೇನ್ ಮಾಡ್ಲಿ ಅಮ್ಮ? ಇರೋ ಮನೆ ಕಿತ್ಕೊಂಡ, ಕಂಪ್ನಿ ಕಿತ್ಕೊಂಡ, ಫಾರ್ಮ್ ಹೌಸ್ ಕಿತ್ಕೊಂಡ, ಉಳಿದಿರೋದೇನು ನನ್ನ ಜೀವ ತಾನೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಕ್ ಹೋಗ್ಬೇಡ, ನಿನ್ ಕಾಲಿಗೆ ಬೀಳ್ತೀನಿ ಬೇಬಿ. ಪ್ಲೀಸ್ ಬೇಬಿ ಅತ್ತೆ, ನೀವು ಸಾಯೋ ಯೋಚನೆ ಮಾಡಬೇಡಿ. ಏನೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಹೌದು ಮಾಮ್. ಏನ್ ದಾರಿ ಸಿಗುತ್ತೆ ಈ ದೇವಸ್ಥಾನದಲ್ಲಿ? ಒಂದೇ ಕಸ ಗುಡಿಸ್ಬೇಕು, ಈ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ಬೇಕು. ಇದಕ್ಕೋಸ್ಕರ ನಾನು ಬದುಕಿರ್ಬೇಕಾ? ಇದಕ್ಕಿಂತ ಸಾಯದೆ ಮೇಲು. ಒಂದು ವೇಳೆ ಅಂಥ ಸಂದರ್ಭ ಬಂದರೆ ನಾನು ಆ ಕೆಲಸನ ಮಾಡಿ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ನಿಮ್ಮನ್ನು ಮಾತ್ರ ಖಂಡಿತವಾಗ್ಲೂ ಆ ಕೆಲಸ ಕಳಿಸೋದಿಲ್ಲ ನಾನು. ದಯವಿಟ್ಟು ಇನ್ಮೇಲಿಂದ ಅಂಥ ಕೆಟ್ಟ ಯೋಚನೆ ಮಾಡಬೇಡಿ. ನನ್ನಿಂದ ದೊಡ್ಡ ತಪ್ಪಾಗಿದೆ ಬೇಬಿ. ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನ್ ಮಾಡ್ಲಿ, ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟ. ನನಗೆ ಒಂದು ವಾರ ಸಮಯ ಕೊಡು, ಅಷ್ಟರಲ್ಲಿ ಏನಾದರೂ ಒಂದು ದಾರಿ ಹುಡುಕ್ತೀನಿ. ನಮ್ಮೆಲ್ಲರ ಹತ್ರ ಇಷ್ಟೊಂದು ದುಡ್ಡು ಇದೆಯಲ್ಲ, ನಾವ್ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀವಿ? ಏನು ಹೇಳ್ತಿದ್ಯಾ ವಾಸು? ಹೋ ಜಾನ್ವಿ, ನಮ್ಮೆಲ್ಲರ ಹತ್ರ ಎಷ್ಟೊಂದು ಒಡವೆ ಇದೆ, ಬಳೆ ಇದೆ, ಉಂಗುರ ಇದೆ, ಸರಗಳೆಲ್ಲ ಇದೆ. ನನ್ನ ಹತ್ರನೂ ಇದೆ. ನನ್ನ ಹತ್ರನೂ ಇದೆ, ಬಳೆ ಇದೆ, ಡೈಮಂಡ್ ನೆಕ್ಲೆಸ್ ಇದೆ. ನನ್ನ ಹತ್ರನೂ ಇದೆ. ಇಂಥ ಸಮಯದಲ್ಲೇ ಚಿನ್ನ ಒಡವೆ ಎಲ್ಲ ಉಪಯೋಗ ಆಗೋದು. ತಗೋಸಿ, ಇದನ್ನ ತಗೊಂಡೋಗಿ ಹಣ ಇಟ್ಟು ದುಡ್ಡು ತಗೊಂಡ್ ಬಾ. ಏನಾಚೆ ನೀವು ಯಾವಾಗ ನೋಡಿದ್ರೆ ನಾನು ನಿಮಗೆಲ್ಲ ಚಿನ್ನ ಮಾಡಿಸ್ಬೇಕು ಅಂಥದ್ರಲ್ಲಿ ಬೇಡ. ಇಲ್ಲ ಕಣೋ, ಚಿನ್ನದಂಥ ಮಗ ಸೊಸೆ ನಮಗಿರ್ಬೇಕಾದ್ರೆ ಈ ಚಿನ್ನ ಎಲ್ಲ ಏನೂ ಬೇಕಾಗಿಲ್ಲ. ತಗೋಶ್ರೀ, ಇದನ್ನ ಅಡವಿಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ದುಡ್ಡು ತಗೊಂಡ್ ಬಾ. ನಮ್ ಕಷ್ಟನಾದ್ರೂ ಸ್ವಲ್ಪ ತೀರುತ್ತೆ. ತಗೋ, ನಮ್ಗೆ ಅನುಕೂಲ ಆದಾಗ ಬಿಡಿಸ್ಕೊಂಡ್ರೆ ಆಯ್ತು. ಹೋಗು.